ನಿಯಮಿತ ನಡಿಗೆಯು ಹೃದಯ ರಕ್ತನಾಳದ ಆರೋಗ್ಯ ಸುಧಾರಿಸುವುದರಿಂದ ಹಿಡಿದು ಮನಸ್ಥಿತಿಯನ್ನು ಉತ್ತಮಪಡಿಸುವ ತನಕ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ. ವಾಕಿಂಗ್ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಲು ಸಾಕಷ್ಟು ಪರಿಣಾಮಕಾರಿ. ಆ ನಿಟ್ಟಿನಲ್ಲಿ ವಾಕಿಂಗ್ನ ಬಗೆಬಗೆಯ ಪ್ರಯೋಜನಗಳ ಕುರಿತು ಮಾಹಿತಿ ಇಲ್ಲಿದೆ. ನಿಯಮಿತವಾದ ನಡಿಗೆಯು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುವುದರಿಂದ ಹಿಡಿದು ಮನಸ್ಥಿತಿಯನ್ನು ಉತ್ತಮಪಡಿಸುವ ತನಕ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಉಂಟು ಮಾಡುತ್ತೆ. ನಡಿಗೆ ಅಂದರೆ ವಾಕಿಂಗ್ ವ್ಯಾಯಾಮದ ಸರಳ ಮತ್ತು ಅತ್ಯಂತ ಸುಲಭ ರೂಪಗಳಲ್ಲಿ ಒಂದಾಗಿದೆ. ನಡಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಲು ಸಾಕಷ್ಟು ಪರಿಣಾಮಕಾರಿ. ಇದಕ್ಕೆ ಯಾವುದೇ ವಿಶೇಷ ಉಪಕರಣಗಳ ಅಗತ್ಯವಿಲ್ಲ. ಬಹುತೇಕ ಜನರು ಎಲ್ಲಿಯಾದರೂ ನಡೆಯಬಹುದು. ಆದರೂ ಉದ್ಯಾನಗಳು ಮತ್ತು ಹಚ್ಚ ಹಸಿರಿನ ನಡುವೆ ನಡೆಯುವುದು ಉತ್ತಮ. ಎಲ್ಲಾ ವಯಸ್ಸಿನ ಜನರಿಗೆ ನಡಿಗೆಯು ಸೂಕ್ತವಾಗಿದೆ. ನಿಯಮಿತವಾದ ವಾಕಿಂಗ್ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುವುದರಿಂದ ಹಿಡಿದು ಮನಸ್ಥಿತಿಯನ್ನು ಉತ್ತಮಪಡಿಸುವ ತನಕ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಉಂಟು ಮಾಡುತ್ತೆ. ನಡಿಗೆಯು ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ಬಯಸುವವರಿಗೆ ಅತ್ಯಂತ ಸೂಕ್ತವಾದ ಆಯ್ಕೆಯಾಗಿದೆ. ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಹೃದಯದ ಆರೋಗ್ಯಕ್ಕೆ ನಡಿಗೆ ಅತ್ಯುತ್ತಮವಾಗಿದೆ. ನಿಯಮಿತ ನಡಿಗೆ ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ ಸಂಶೋಧನೆಗಳು ಈಗಾಗಲೇ ತಿಳಿಸಿವೆ. ಚುರುಕಾದ ಬಿರುಸು ನಡಿಗೆ ಹೃದಯವನ್ನು ಬಲಪಡಿಸಲು, ರಕ್ತ ಪರಿಚಲನೆ ಸುಧಾರಿಸಲು ಮತ್ತು ಕಡಿಮೆ ರಕ್ತದೊತ್ತಡಕ್ಕೆ ಸಹಾಯ ಮಾಡುತ್ತೆ. ಇದು ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಅವಶ್ಯಕ. ಅಧ್ಯಯನಗಳ ಪ್ರಕಾರ ಪ್ರತಿದಿನ 30 ರಿಂದ 60 ನಿಮಿಷಗಳ ನಡಿಗೆಯಲ್ಲಿ ತೊಡಗುವುದರಿಂದ ಹೃದಯದ ಕಾಯಿಲೆಯ ಅಪಾಯವನ್ನು 19% ಕಡಿಮೆ ಮಾಡಬಹುದು. ನಡಿಗೆಯ ಸರಳ ಕ್ರಿಯೆಯು ಹೃದಯವನ್ನ ಮತ್ತು ಅದರ ಕಾರ್ಯವನ್ನ ಬಲಪಡಿಸುತ್ತೆ. ನಡಿಗೆ ಕೂಡ ತೂಕ ನಿರ್ವಹಣೆಗೆ ಸಹಾಯಕವಾಗಿದೆ. ದೇಹದಲ್ಲಿ ಹೆಚ್ಚಾಗಿರುವ ಕೆಟ್ಟ ಕೊಬ್ಬನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ. ಓಟ ಅಥವಾ ಜಿಮ್ ವರ್ಕೌಟ್ಗಳಿಗಿಂತ ಕಡಿಮೆ ತೀವ್ರವಾಗಿದ್ದರೂ ಕೂಡ ಬಿರುಸು ನಡಿಗೆಯ ಮೂಲಕ ಕ್ಯಾಲೋರಿಗಳನ್ನು ಪರಿಣಾಮಕಾರಿಯಾಗಿ ಕರಗಿಸಬಹುದು. ನಡಿಗೆ ದೇಹದ ಚಯಾಪಚಯ ಕ್ರಿಯೆಯನ್ನ ಅಂದ್ರೆ ಮೆಟಬಾಲಿಸಂ ಪ್ರೋಸೆಸ್ ಅನ್ನ ಸುಧಾರಿಸುತ್ತೆ. ಅಂದರೆ ದೇಹವು ಕ್ಯಾಲೋರಿಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ದಹಿಸುತ್ತದೆ. ಅಲ್ಲದೆ ಮಧುಮೇಹ ಸೇರಿದಂತೆ ಬೊಜ್ಜು ಸಂಬಂಧಿತ ಮನಸ್ಥಿತಿಗಳನ್ನು ತಡೆಯುತ್ತೆ. ನಡಿಗೆಯು ಕೀಲುಗಳ ಮೇಲೆ ಮೃದು ಪರಿಣಾಮವನ್ನು ಉಂಟು ಮಾಡುತ್ತೆ. ಆದ್ದರಿಂದ ನಡಿಗೆ ಸಂಧಿವಾತ ಅಥವಾ ಕೀಲು ನೋವಿನ ಸಮಸ್ಯೆ ಇರುವ ಜನರಿಗೆ ಸೂಕ್ತವಾಗಿದೆ. ನಡಿಗೆಯು ಬಾಧಿತ ಪ್ರದೇಶಗಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತೆ. ಬಿಗಿತವನ್ನು ನಿವಾರಿಸಲು ಹಾಗೆಯೇ ಸುಧಾರಿಸಲು ಸಹಾಯ ಮಾಡುತ್ತೆ. ಮೂಳೆ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಕೂಡ ನಡಿಗೆ ದೇಹವನ್ನು ಉತ್ತೇಜಿಸುತ್ತೆ. ನಡಿಗೆಯಂತಹ ನಿಯಮಿತ ದೈಹಿಕ ಚಟುವಟಿಕೆಯು ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನ ವರ್ಧಿಸುತ್ತೆ. ಇಂದಿನ ಜಡ ಜೀವನ ಶೈಲಿಗೆ ನಡಿಗೆ ಹೇಳಿ ಮಾಡಿಸಿದ ಚಟುವಟಿಕೆ. ದೇಹವನ್ನ ಹಗುರವಾಗಿಸುವುದರ ಜೊತೆಗೆ ನಡಿಗೆಯು ಸೋಂಕುಗಳ ವಿರುದ್ಧ ಹೋರಾಡಲು ಬಲ ನೀಡುತ್ತದೆ. ನಡಿಗೆಯು ಜೀರ್ಣಕ್ರಿಯೆಗೆ ಪರಿಣಾಮಕಾರಿಯಾಗಿದೆ. ಊಟದ ನಂತರದ ನಡಿಗೆ ನಿರ್ದಿಷ್ಟವಾಗಿ ಹೊಟ್ಟೆ ಮತ್ತು ಕರುಳಿನ ಮೂಲಕ ಆಹಾರವನ್ನು ಹೆಚ್ಚು ವೇಗವಾಗಿ ಚಲಿಸುವ ಮೂಲಕ ತ್ವರಿತ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದು ಹೊಟ್ಟೆ ಉಬ್ಬುವುದು, ಅಸ್ವಸ್ಥತೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ನಿಯಮಿತ ವಾಕಿಂಗ್ ಕೂಡ ಕರುಳಿನ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುತ್ತೆ. ಹೌದು, ತಕ್ಷಣದ ಆರೋಗ್ಯ ಪ್ರಯೋಜನಗಳನ್ನು ಮೀರಿ ವಾಕಿಂಗ್ ಹಲವಾರು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಲ್ಲದು. ಉದಾಹರಣೆಗೆ ವಾಕಿಂಗ್ ಟೈಪ್ 2 ಮಧುಮೇಹ, ಅಧಿಕ ರಕ್ತದೊತ್ತಡ ಹಾಗೆಯೇ ಕೆಲವು ಕ್ಯಾನ್ಸರ್ಗಳನ್ನು ತಡೆಗಟ್ಟುವ ಚಟುವಟಿಕೆಯಾಗಿದೆ. ಹಾಗೆಯೇ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳಿಗೆ ವಾಕಿಂಗ್ ಪರಿಹಾರವಾಗಿದೆ. ನಡಿಗೆಯು ಮನಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ದೈಹಿಕ ಚಟುವಟಿಕೆಯು ತೃಪ್ತಿಕರ ಹಾರ್ಮೋನು ಎಂಡಾರ್ಫಿನ್ನ ಬಿಡುಗಡೆಯನ್ನ ಉತ್ತೇಜಿಸುತ್ತೆ. ಇದು ನೈಸರ್ಗಿಕವಾಗಿ ಮನಸ್ಥಿತಿಯ ಸುಧಾರಕ ರಾಸಾಯನಿಕವಾಗಿದೆ. ಅಂದ್ರೆ ಮೂಡ್ ಲಿಫ್ಟರ್ ನಂತೆ ಕೆಲಸ ಮಾಡುತ್ತೆ. ನಿಯಮಿತವಾಗಿ ನಡಿಗೆ ಮಾಡುವ ಜನರು ಸಾಮಾನ್ಯವಾಗಿ ಸಂತೋಷವಾಗಿ, ಹೆಚ್ಚು ಆಶಾವಾದಿಗಳಾಗಿ ಹಾಗೆಯೇ ಕಡಿಮೆ ಒತ್ತಡ ಹೊಂದಿರುತ್ತಾರೆ. ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳನ್ನು ನಿರ್ವಹಿಸುವಲ್ಲಿ ವಾಕಿಂಗ್ ಪ್ರಬಲ ಸಾಧನ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ವೇಗದ ನಡಿಗೆಯು ಸೌಮ್ಯದಿಂದ ಮಧ್ಯಮ ಖಿನ್ನತೆಗೆ ನೈಸರ್ಗಿಕ ಔಷಧಿಯಂತೆ ಪರಿಣಾಮಕಾರಿಯಾಗಿದೆ. ಇದನ್ನ ಅಧ್ಯಯನಗಳು ಕೂಡ ಸೂಚಿಸುತ್ತವೆ. ಹೊರಾಂಗಣದಲ್ಲಿ ನಡೆಯುವುದು, ಅದರಲ್ಲಿಯೂ ವಿಶೇಷವಾಗಿ ಹಸಿರ ನಡುವೆ ಪ್ರಕೃತಿಯಲ್ಲಿ ನಡೆಯುವುದು ಬಹಳ ಹಿತಕಾರಿ. ಯಾಕಂದ್ರೆ ನೈಸರ್ಗಿಕ ಪರಿಸರವು ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ, ಒತ್ತಡವನ್ನ ಕಡಿಮೆ ಮಾಡುತ್ತೆ ಮತ್ತು ಯೋಗಕ್ಷೇಮವನ್ನ ಸುಧಾರಿಸುತ್ತೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಹಿತಕರ ಭಾವನೆಗಳನ್ನ ವಾಕಿಂಗ್ ಸೃಷ್ಟಿಸುತ್ತೆ. ಮನಸ್ಸಿನ ಸೃಜನಶೀಲ ಚಿಂತನೆಯನ್ನ ಉತ್ತೇಜಿಸುತ್ತೆ. ಈ ಅಭ್ಯಾಸವನ್ನ ಇತಿಹಾಸದುದ್ದಕ್ಕೂ ಪ್ರಸಿದ್ಧ ವಿಜ್ಞಾನಿಗಳು ಮತ್ತು ಚಿಂತಕರು ರೂಢಿಸಿಕೊಂಡಿದ್ದಾರೆ. ಉದಾಹರಣೆಗೆ ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ಚಾರ್ಲ್ಸ್ ಡಾರ್ವಿನ್ ದೈನಂದಿನ ನಡಿಗೆಯ ಮೂಲಕ ಬದುಕಿಗೆ ಸ್ಫೂರ್ತಿಯನ್ನ ಕಂಡುಕೊಂಡರಂತೆ. ಸೃಜನಾತ್ಮಕ ಸವಾಲುಗಳನ್ನು ಎದುರಿಸುತ್ತಿರುವ ಅಥವಾ ತಾಜಾ ದೃಷ್ಟಿಕೋನದ ಅಗತ್ಯವಿರುವ ಯಾರಿಗಾದರೂ ನಡಿಗೆಯು ಹೊಸ ಆಲೋಚನೆಗಳನ್ನು ಮೂಡಲು ಸಹಾಯ ಮಾಡುತ್ತೆ. ವಾಕಿಂಗ್ ನಿದ್ರೆಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತೆ. ದೇಹದ ಗಡಿಯಾರ ಅಂದ್ರೆ ಸಿರ್ಕ್ಯಾಡಿಯನ್ ಕ್ಲಾಕ್ ನಿಯಂತ್ರಿಸಲು, ನಿದ್ರಾಹೀನತೆಯನ್ನ ಕಡಿಮೆ ಮಾಡಲು ಮತ್ತು ಒಟ್ಟಾರೆ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಹಗಲಿನ ನಡಿಗೆಯ ಸಮಯದಲ್ಲಿ ನೈಸರ್ಗಿಕ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ನಿದ್ರೆ ಮತ್ತು ಎಚ್ಚರದ ಚಕ್ರಗಳನ್ನ ಬಲಪಡಿಸುತ್ತೆ. ಇಷ್ಟೆಲ್ಲ ಪ್ರಯೋಜನಗಳಿರುವ ವಾಕಿಂಗ್ ಅಭ್ಯಾಸವನ್ನ ಪ್ರತಿಯೊಬ್ಬರೂ ಕೂಡ ರೂಢಿಸಿಕೊಳ್ಳಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.